ತುಮಕೂರಿನಲ್ಲಿ ಇಬ್ಬರು ಮಂತ್ರಿಗಳು ಸೇರಿಕೊಂಡು ತುಘಲಕ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಗೃಹ ಸಚಿವ ಹಾಗೂ ಸಹಕಾರಿ ಸಚಿವರ ವಿರುದ್ಧ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದಿದ್ದಾರೆ. ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವ MLA ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಯಾರು ಬೇಕಿಲ್ಲ, ಇವರು ಇಬ್ಬರಿದ್ರೆ ಸಾಕು. ತುಮಕೂರಿನಲ್ಲಿ ತಮ್ಮ ಸ್ವಗೃಹದಲ್ಲಿ ತುಮುಲ್ ಅಧ್ಯಕ್ಷ ಸ್ಥಾನ ತಮ್ಮ ಪತ್ನಿಗೆ ತಪ್ಪಿದ ವಿಚಾರವಾಗಿ ಮಾತನಾಡಿದ ಅವರು, ಪರಮೇಶ್ವರ್ಗೂ ಫೋನ್ ಹಾಕಿದ್ದೆ, ಅವರನ್ನು ಕೇಳಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಎಡಗೈ ಹಾಗೂ ಹಿಂದುಳಿದ ವರ್ಗದ ಜನಾಂಗಕ್ಕೆ ಜಿಲ್ಲೆಯಲ್ಲಿ ಅನ್ಯಾಯವಾಗಿದೆ. ಮುಂದಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕಿಗೆ ಅಧ್ಯಕ್ಷರನ್ನಾಗಿ ಒಬ್ಬ ಎಡಗೈ ವ್ಯಕ್ತಿಯನ್ನ ನೇಮಿಸಿದ್ರೆ ಆವಾಗ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಒಪ್ಪಿಕೊಳ್ಳುತ್ತೇನೆ. ಹಾಗೆ ಮಾಡುವಂತೆ ನಾನು ಒತ್ತಾಯ ಕೂಡ ಮಾಡಿದ್ದೀನಿ. ಇನ್ನು ಅವರ ಸಾಮಾಜಿಕ ನ್ಯಾಯದ ವಿಚಾರವನ್ನ ನಾನು ಮನಸ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ, ಯಾವತ್ತಿಗೂ ವಿರೋಧಿಸೋಲ್ಲ. ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವುದೇ ಶಾಸಕರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಏನು ಇಬ್ಬರು ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರನ್ನೂ ಮೀಟಿಂಗೂ ಕರೆದಿಲ್ಲ, ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಒಂದು ರೀತಿ ತೊಗಲಕ್ಕೆ ಆಡಳಿತ ಜಿಲ್ಲೆ ಒಳಗೆ ಐತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಮಾಜಿಕ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು, ಕೇಳಿದ್ದೀನಿ, ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ ಅವರಿಗೆ. ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅಧಿಕಾರ ಇಬ್ಬರೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು. ನಾನು ಮುಂದಿನ ದಿನಗಳಲ್ಲೂ ಕೂಡ ಈಗ ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ. ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ, ST ಜನಾಂಗದವರು ಮಿನಿಸ್ಟ್ರಿದ್ದಾರೆ, ಬಲಗೈ ಜನಾಂಗದವರು ಮಿನಿಸ್ಟ್ರಿದ್ದಾರೆ. ಈಗ ನಾವೆಲ್ಲ ಒಕ್ಕಲಿಗರು MLAಗಳಿದ್ದೀವಿ, ಲಿಂಗಾಯತರುಗಳು MLAಗಳಿದ್ದಾರೆ. ಅನ್ಯಾಯ ಆಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ DCC ಬ್ಯಾಂಕ್ ಬರುತ್ತೆ. ಆವಾಗ ಯಾರು ಒಬ್ಬ ಎಡಗೈ ಜನಾಂಗದ SC ಜನಾಂಗದವನ್ನ ಇದೇ ಥರ ನಾಮಿನಿ ಮಾಡಿ DCC ಬ್ಯಾಂಕ್ ಅಧ್ಯಕ್ಷರು ಮಾಡಿದರೆ ಇವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಅನ್ಕೊಂತೀನಿ. ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಯಾಕೆಂದರೆ ಆ ಜನಾಂಗಕ್ಕೆ ಅನ್ಯಾಯ ಆಗೈತೆ. ಮೇಜರ್ ಜನಾಂಗ ಇರ್ತಕ್ಕಂಥದ್ದು ಎಡಗೈ SC ಜನಾಂಗ, ಅವ್ರಿಗೂ ಮಾಡಬೇಕಲ್ಲ ಅಲ್ವಾ. ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ನಾನು ಅದನ್ನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಈಗ ನಮ್ಮಲ್ಲಿ ರಿಸರ್ವೇಷನಲ್ಲಿ ಇಬ್ಬರು MLAಗಳು ಗೆಲ್ತಾರೆ. ಅವ್ರು ಗೆದ್ದಿರೋರು ಯಾರು ಗೆದ್ದಿದ್ದಾರೆ? ಒಬ್ಬರು ಬೋವಿ ಜನಾಂಗದವ್ರು ಗೆದ್ದಿದ್ದಾರೆ, ಇನ್ನೊಬ್ಬರು ಬಲಗೈ ಜನಾಂಗದವ್ರು ಗೆದ್ದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ವರ್ಗ ಇವತ್ತು ಕೂಡ ಆ ಶೋಷಿತ ವರ್ಗ ಶೋಷಣೆಯಲ್ಲೇ ಐತಲ್ಲ ಅಲ್ವಾ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಬರ್ತಕ್ಕಂಥ ದಿನದಲ್ಲಿ ಇವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು, ಸಮಾಜಕ್ಕೆ ಇವರು ಸರಿಯಾದ ರೀತಿ ಮೆಸೇಜ್ ಕೊಡಬೇಕು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಇವತ್ತೇನು ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು, ನಾಮಿನಿ ಮಾಡಿ ಅಲ್ಲೂ ಅವಕಾಶ ಇದೆ. PLD ಬ್ಯಾಂಕಲ್ಲೂ ಇದು DC ಬ್ಯಾಂಕಲ್ಲೂ ಅವಕಾಶ ಇದೆ. DC ಬ್ಯಾಂಕಲ್ಲೂ ಕೂಡ ನಾಮಿನಿ ಮಾಡಿ SC ಜನಾಂಗದ ಅಧ್ಯಕ್ಷರು ಮಾಡಲಿ. ಜಿಲ್ಲೆಯಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಒಬ್ಬರು ಬಲಗೈ, ಮತ್ತೊಬ್ಬರು ಬೋವಿ ಜನಾಂಗದವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಹಿಂದುಳಿದಿರುವ ಎಡಗೈ ಜನಾಂಗಕ್ಕೆ ಮನ್ನಣೆ ಕೊಡಲಿ. ವೆಂಕಟೇಶ್ರನ್ನ ನಾಮಿನಿ ಮಾಡಿರುವುದು ನನಗೆ ತೃಪ್ತಿ ಇದೆ. ಮುಂದಿನ ದಿನಗಳಲ್ಲಿ DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಎಡಗೈ ವ್ಯಕ್ತಿಯನ್ನ ನಾಮಿನಿ ಮಾಡಲಿ, ಅದಕ್ಕೆ ಅವಕಾಶವಿದೆ. ಆಗ ನಾನು ಅವರ ಸಾಮಾಜಿಕ ನ್ಯಾಯವನ್ನ ಒಪ್ಪುತ್ತೇನೆ ಎಂದು SR ಶ್ರೀನಿವಾಸ್ KN ರಾಜಣ್ಣ ಅವರ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ, ಗೌರ್ಮೆಂಟ್ ಏನಿಲ್ಲ ಅಲ್ಲಿ. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ, 2 ಬಾರಿ ಪ್ರಸ್ತಾಪ ಮಾಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಹಕಾರ ಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಅವರು ಹೇಳಿರ್ತಾರೆ. ಇಲ್ಲಿ ಜಿಲ್ಲೆ ಒಳಗೆ ಈಗ ಯಾರು ನಡೀತಾ ಇದೆ, ಏನು ನಡೀತಾ ಇದೆ? ಮೇಲ್ವರ್ಗದಲ್ಲಿ 10 ಜನ ಗೆದ್ದಿದ್ದಾರೆ, 8 ಜನ ಒಕ್ಕಲಿಗರಿಗೆ ನಾಂದಿ ಹಾಕಿದ್ದಾರೆ. ಯಾವುದು ಮಿಲ್ಕ್ ಯೂನಿಯನ್ಗೆ ನಾಮಿನಿ ಮಾಡಿ ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮು ನಾಮಿನಿ ಅಧ್ಯಕ್ಷರು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಸಾಮಾಜಿಕ ಅಧಿಕಾರ ಇವ್ರು ಮಾತಿರ್ತಾರೆ. ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತೀವಿ ಅಂತಾರೆ. ಯಾರು ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು? ಯಾರು ಶೋಷಿತರು? ಹೆಚ್ಚಿಗೆ ಶೋಷಿತರು ಈ ಸಮಾಜದ ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಜನಾಂಗ ಯಾರಿದೆ? ನನ್ನ ಸ್ನೇಹಿತ ಅವನು ಆಗಿರೋದಕ್ಕೆ ಸಂತೋಷ ಇದೆ ನನಗೆ. ಆದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರನ್ನೂ ಮಾತಾಡ್ಸಿಲ್ಲ. ಇಲ್ಲೊಂಥರ ತೊಗಲಕ್ಕೆ ಆಡಳಿತ ನಡೀತಾ ಇದೆ. ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವ MLA ತೋಲು ಮಾತಾಡಿಲ್ಲ, ಯಾರು ತೋಲು ಮಾತಾಡಿಲ್ಲ. ಇವ್ರಿಗೆ ಯಾರೂ ಬೇಕಿಲ್ಲ. ಇವ್ರಿಬ್ರಿದ್ರೆ ಸಾಕು, ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊತಾರೆ.
ಇಲ್ಲಿ ಮುಂದಿನ ದಿನಗಳಲ್ಲಿ ಪೂರಾ ಈ ಜಿಲ್ಲೆಯಲ್ಲಿ ಹನ್ನೊಂದು ಗೆಲ್ಸ್ಕೊಂಬರ್ತಾರೆ ಇವರಿಬ್ಬರೇ ಸಾಕು. ಇನ್ಯಾರು ಬೇಕು? ಯಾಕೆ ಬೇರೆ ಯಾರು ಬೇಕು? ಇವರಿಬ್ಬರು ಸಾಕು. ಇವರಿಬ್ಬರಿದ್ರೆ ಎಲ್ಲ ಆಗೋಗುತ್ತೆ. ನನಗೇನು ಕಾಂಗ್ರೆಸ್ ನನಗೇನು ಮಾಡೈತೆ? ನನಗೇನು ತಪ್ಪಾಗೈತೆ? ಕೆಲಸ ಮಾಡ್ಕೊಂಡು ಹೋಗ್ಲಿ. ಆದರೆ ಅಟ್ಲೀಸ್ಟ್ ನಾವು MLAಗಳು ಇದ್ದೀವಿ ಅಂತ ಗುರುತಿಸ್ಲಿಲ್ವಲ್ಲ ಅನ್ನೋದು ಒಂದೇ ಎಲ್ಲ ಶಾಸಕರಿಗೂ ಬೇಜಾರೈತಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ.